ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನಿವತ್ತು ಎರಡನೇ ಸೋಮವಾರ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ ಬನ್ನಿ. ಶ್ರಾವಣ ಸೋಮವಾರದ ಎರಡನೇ ಸೋಮವಾರ ಇದೆ ನೋಡಿದು. ಇಲ್ಲಿ ನೋಡಿ 108 ಬಿಲ್ವಪತ್ರೆ ತೊಗೊಂಡಿದ್ದೀನಿ. ನೋಡಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು ಮಣೆ ತೊಗೊಂಡು ಮಣೆ ಮೇಲೆ ಎಲ್ಲ ರಂಗೋಲಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಯೆಲ್ಲೋ ಕಲರ್ದು ಹೂ ಇದೆ, ಮತ್ತು ಪಂಚಾಮೃತ ಮಾಡಿದ್ದೀನಿ. ಹೂ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಎಲ್ಲ ಪೂಜೆಗೆ ತಯಾರಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಪ್ಪ ಇದೆ, ಮತ್ತು ಬಿಳಿ ಎಳ್ಳು ಇದೆ, ನೈವೇದ್ಯ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಟೆಂಗು ಇಟ್ಟಿದ್ದೀನಿ. ಮತ್ತು ನೋಡಿ, ಇವಾಗ ಎಲ್ಲ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಮನೆ ಮೇಲೆ ಅಕ್ಕಿ ಹಾಕಿಟ್ಟು ಮತ್ತು ತುಪ್ಪದ ದೀಪ ಹಚ್ಚಿದ್ದೀನಿ. ನೋಡಿ, 11 ದೀಪ ತೊಗೊಂಡು ತುಪ್ಪದ ದೀಪ ಹಚ್ಚಿದ್ದೀನಿ. ಇವಾಗ ಮಹಾದೇವನ ಅಭಿಷೇಕ ಮಾಡ್ತೀನಿ. ನೋಡಿ, ಇವಾಗ ಮಹಾದೇವನ ಅಭಿಷೇಕ ಮಾಡಿಕೊಂಡು ಪೂಜೆಗೆ ತಯಾರಿ ಮಾಡಿದ್ದೀನಿ ಎಲ್ಲ. ನೋಡಿ, ಮಹಾದೇವಿಗೆ ಮತ್ತು ಪಂಚಾಮೃತ ಅಂದರೆ ಸಕ್ಕರೆ, ಹಾಲು, ಮೊಸರು, ಬಾಳೆಹಣ್ಣು ಮತ್ತು ಜೇನುತುಪ್ಪ ಈ ಥರ ಎಲ್ಲ ಹಾಕ್ಕೊಂಡು ಅಭಿಷೇಕ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಹಾದೇವಿಗೆ ಅಭಿಷೇಕ ಮಾಡಬೇಕು. ನೋಡಿ, ಈ ರೀತಿ ನೋಡಿ ಪಂಚಾಮೃತ ಹಾಕಿ ಅಭಿಷೇಕ ಮಾಡಬೇಕು. ನೋಡಿ, ಮೊದಲು ಈ ಥರ ನಾವು ಪ್ರತಿ ಸೋಮವಾರ ಮಾಡ್ತೀವಿ. ಶ್ರಾವಣ ಸೋಮವಾರದಲ್ಲಿ ಈ ಥರ ಪಂಚಾಮೃತ ಹಾಕ್ಕೊಂಡು 5 ಸರ್ತಿ ಪಂಚಾಮೃತ ಹಾಕಿ ಅಭಿಷೇಕ ಮಾಡ್ತೀವಿ. ನೋಡಿ, ಅಭಿಷೇಕ ಮಾಡಿ ಮತ್ತು ನೀರಿನಿಂದ ಮತ್ತೆ ಸ್ನಾನ ಮಾಡಿಸ್ಬೇಕು. ನೋಡಿ, ಈ ಥರ ನೋಡಿ ನೀರು ಹಾಕಿ ತೊಳ್ಕೊಬೇಕು. ಎಲ್ಲ ಮಹಾದೇವನ ಪಿಂಡಕ್ಕೆ ತೊಳ್ಕೊಬೇಕಾಗತ್ತೆ. ನೋಡಿ, ಈ ಥರ ನೀರು ಹಾಕ್ತೀನಿ. ಇವಾಗ ಅದಕ್ಕೆ ನೀರು ಹಾಕಿ ಸ್ನಾನ ಮಾಡಿಸಿ ಮತ್ತು ಆಮೇಲೆ ಮತ್ತೆ ಪಂಚಾಮೃತದಿಂದ ಅಭಿಷೇಕ ಮಾಡ್ತೀವಿ. ನೋಡಿ, ಈ ಥರ ಮಾಡಿಕೊಂಡು ಪೂಜೆ ಮಾಡಬೇಕು. ಈ ಥರ ನೋಡಿ ಪಂಚಾಮೃತ ಹಾಕಿದ್ದೀವಿ, ಹಾಕಿ ತೊಳಿತಾ ಇದ್ದೀನಿ. ನೀರು ಹಾಕಿ ತೊಳಿತಾ ಇದ್ದೀನಿ. ನೋಡಿ, ಇದೇ ಥರ 2 ಸರ್ತಿ ಮಾಡ್ತಾಯಿದ್ದೀನಿ. ನೋಡಿ, 2 ಸರ್ತಿ ಮಾಡಿಕೊಂಡು ಅಭಿಷೇಕ ಮಾಡೋದು ಮತ್ತು ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ಥರ ಮಾಡ್ಕೋಬೇಕು. ನೋಡಿ, ಶ್ರಾವಣ ಸೋಮವಾರದಲ್ಲಿ ಇದು ಮಾಡೋದು ಶ್ರೇಷ್ಠ. ಹಾಗಾಗಿ 108 ಬಿಲ್ವಪತ್ರೆ ಏರಿಸಿ ಮಾಡೋದು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ನೀವು ಮಾಡ್ತಿರೋಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅಂತೂ ಮಾಡ್ತಾರೆ. ನೋಡಿ, ಈ ಥರ ಮಾಡ್ತೀವಿ ನಾವು. ನೋಡಿ, ನೀವು ಮಾಡಿ ನೋಡಿ, ಅಂದರೆ ಒಳ್ಳೆಯದಾಗುತ್ತೆ, ಮಹಾದೇವನ ಕೃಪೆ ಆಗುತ್ತೆ. ನೋಡಿ, ಈ ಥರ ಮಾಡಬೇಕು. ಶ್ರಾವಣ ಮಾಸದಲ್ಲಿ ಎಲ್ಲರೂ ಪಾಲನೆ ಮಾಡ್ತಾರೆ. ಈ ಥರ ಪೂಜೆ ಮಾಡೋದು ಎಲ್ಲರೂ ಮಾಡ್ತಾರೆ. ನಮ್ಮ ಕಡೆ ಅಂತೂ ತುಂಬಾ ಜಾಸ್ತಿ ಮಾಡ್ತಾರೆ. ನಿಮ್ಮ ಕಡೆ ಮಾಡ್ತಾರಲ್ಲೋ ಗೊತ್ತಿಲ್ಲ, ಆದರೆ ನಾವು ಮಾಡ್ತೀವಿ. ನೋಡಿ, ಬೀದರ್ ಕಡೆ ಅಂತೂ ತುಂಬ ಮಾಡ್ತಾರೆ. ಇಲ್ಲಿ ನೋಡಿ, ಇವಾಗ ಮಹಾದೇವಿಗೆ ಅದು ಅಕ್ಕಿ ಹಾಕಿದ್ದೀನಲ್ವ, ಅಕ್ಕಿ ದಾಣಿ ಕೆಳಗಡೆ ಇಟ್ಟು ಮೇಲೆ ಮಹಾದೇವನ ಸ್ಥಾಪನೆ ಮಾಡಿದ್ದೀನಿ. ನೋಡಿ, ಈ ಕಡೆ ತುಪ್ಪದ ದೀಪ ಹಚ್ಚಿದ್ದೀನಿ. 11 ಬತ್ತಿ ತೊಗೊಂಡು ತುಪ್ಪದ ದೀಪ ಹಚ್ಚಿದ್ದೀನಿ. ಮತ್ತು ಒಂದು ಟೆಂಗು ಇಟ್ಟಿದ್ದೀನಿ. ನೋಡಿ, ಇವಾಗ ಈ ಬತ್ತಿ ಹಚ್ಚಬೇಕು. ಈ ಬತ್ತಿ ಹಚ್ಕೊಂಡು ಈ ಥರ ಚೆನ್ನಾಗಿ ಪೂಜೆ ಮಾಡ್ಕೋಬೇಕು. ನೋಡಿ, ಈ ಬತ್ತಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಸೋಮವಾರ ಮಾಡ್ತೀವಿ. ಅಂದರೆ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಸೋಮವಾರ ಈ ಥರ ಮಾಡ್ತೀವಿ. ನೋಡಿ, ಮಾಡಿ ಉಪವಾಸ ಮಾಡ್ತೀವಿ. ಉಪವಾಸ ಅಂದರೆ 1 ಟೈಮ್ ಊಟ ಮಾಡಿಕೊಂಡು ಇರ್ತೀವಿ ಶ್ರಾವಣ ಮಾಸದಲ್ಲಿ. ಮತ್ತು ನಾನು 12 ತಿಂಗಳಲ್ಲಿ ಸೋಮವಾರ ಉಪವಾಸ ಮಾಡ್ತೀನಿ. ಆದರೆ ಶ್ರಾವಣ ಮಾಸದಲ್ಲಿ ಮಾಡೋದು ತುಂಬ ಶ್ರೇಷ್ಠ ಅಲ್ವಾ, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ವಿಭೂತಿ ಹಚ್ಚಿ ಅಕ್ಷತೆ ಹಾಕಿ ಈ ಥರ ಪೂಜೆ ಮಾಡ್ಕೊಂಡು ಇಟ್ಕೋಬೇಕು. ಇಟ್ಕೊಂಡು ಎಲ್ಲ ಹೂವೆಲ್ಲ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಇಡಬೇಕು. ನೋಡಿ, ಪೂಜೆ ಚೆನ್ನಾಗಿರುತ್ತೆ, ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಮಾಡ್ತಾರೆ. ನಮ್ಮ ಕಡೆ ತುಂಬ ಜನ ಮಾಡ್ತಾರೆ. ನಾವು ತುಂಬ ಶ್ರಾವಣ ಮಾಸದಲ್ಲಿ ಈ ಥರ ಎಲ್ಲ ಪಾಲನೆ ಮಾಡ್ತೀವಿ. ನೋಡಿ, ಈ ಥರ ಇನ್ನೂ ತಿನ್ನೋದಿಲ್ಲ ರಾತ್ರಿ, ಹಾಗೆ ಉಪವಾಸನೆ ಮಲ್ಕೊಂಡು ಬಿಡೋದು. ನೋಡಿ, ಈ ಥರ ಎಲ್ಲ ಹೂವಿಂದೆಲ್ಲ ಶೃಂಗಾರ ಮಾಡ್ಕೋಬೇಕು. ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡಬೇಕು ಮತ್ತು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ನೋಡಿ, ಈ ಥರ 108 ಇದು ಬಿಲ್ವಪತ್ರೆ ಇರುತ್ತಲ್ವ, ಅದು ಓಂ ನಮಃ ಶಿವಾಯ ಅನ್ಕೋತಾ ಏರಿಸ್ಬೇಕಾಗಿ ಈ ಥರ ದೇವರಿಗೆ ಹಾಕಬೇಕಾಗುತ್ತೆ. ನೋಡಿ, 108 ಇರುತ್ತಲ್ವ ಬಿಲ್ವಪತ್ರೆ 108 ಬಿಲ್ವಪತ್ರೆ ಎಲ್ಲ ಹಾಕಬೇಕು. ನೋಡಿ, ಈ ಥರ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾನೆ, ಮಂತ್ರ ಓದ್ತಾನೆ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಮಾಡ್ಕೋತೀವಿ ನಾವು. ನೋಡಿ, ಇವಾಗ ನೋಡಿ, ಇದಕ್ಕೆ ಇದು 108 ಇರುತ್ತಲ್ವ, 108 ಓಂ ನಮಃ ಶಿವಾಯ ಅಂತ ಓದ್ತಾನೆ ಹಾಗೆ ಮತ್ತು ಪತ್ರಿ ನಾವು ದೇವರ ಮೇಲೆ ಹಾಕಬೇಕಾಗುತ್ತೆ. ನೋಡಿ, ಈ ಥರ 108 ಬಿಲ್ವಪತ್ರೆ ಏರಿಸ್ತೀನಿ. ನೋಡಿ, ನಾನು ಪ್ರತಿ ಸೋಮವಾರ ಏರಿಸ್ತೀನಿ ಈ ಥರ. ನೋಡಿ, ಇವಾಗ 109 ಬಿಲ್ವಪತ್ರೆ ಏರಿಸ್ತೀನಿ. ಮತ್ತು ಪಂಚಾಮೃತ ಮಾಡಿಕೊಂಡು ಇಟ್ಕೊಂಡು ನೈವೇದ್ಯ ಮಾಡ್ಕೋಬೇಕು. ನೈವೇದ್ಯ ಮಾಡಿಕೊಂಡು ಮತ್ತು ಪ್ರತಿ ವಾರಕ್ಕೆ ಶಿವಮುಷ್ಟಿ ಅಂತ ಬರುತ್ತೆ, ಕ್ಯಾಲೆಂಡ್ರಲ್ಲಿ ಇರುತ್ತೆ, ಬರೆದಿರುತ್ತೆ. ಶಿವಮುಷ್ಟಿ ಅಂದರೆ ದೇವ್ರ ಮುಂದೆ ಸಮರ್ಪಣೆ ಮಾಡೋದು. ಅಂದರೆ ಒಂದು ವಾರ ಅಕ್ಕಿ ಇರುತ್ತೆ, ಒಂದು ವಾರ ಎಳ್ಳು ಇರುತ್ತೆ, ಒಂದು ವಾರ ಹೆಸರು ಇರುತ್ತೆ, ಒಂದು ವಾರ ಅಗಸೆ ಇರುತ್ತೆ. ಈ ಥರ ವಾರಕ್ಕೆ ಒಂದು ಸಲ ಇರುತ್ತೆ. ನೋಡಿ, ನಾನು ಫಸ್ಟ್ ಸೋಮವಾರ ಅಕ್ಕಿ ಇತ್ತು ಬಟ್ ನಂಗೆ ತೋರ್ಸೋಕ್ಕಾಗಿಲ್ಲ, ಸ್ಕಿಪ್ ಆಗಿತ್ತು. ನೋಡಿ, ಇವಾಗ ಈ ವಾರ ಎಳ್ಳು ಇದೆ, ಬಿಳಿ ಎಳ್ಳು ಗೊತ್ತಾ, ಹುಚ್ಚೆಳ್ಳು ಬಿಳಿ ಎಳ್ಳು ಏನು ಅಂತಿರಲ್ವ ನಿಮ್ಮ ಕಡೆ ಎಲ್ಲ.
ನಮ್ಮ ಕಡೆ ಅಂತೂ ಬಿಳಿ ಎಳ್ಳು ಅಂತೀವಿ, ಆ ಕಡೆ ಏನಂತಾರೋ ಗೊತ್ತಿಲ್ಲ. ಅದು ಇಲ್ಲಿ ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಅದು ನಾವು ಶಿವನಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಅಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಇದೆ ಅದು ಅಂದ್ಕೊಂಡು ಅವು ಎಳ್ಳು ಅಲ್ಲೇ ದೇವ್ರ ಮುಂದೆ ಸಮರ್ಪಣೆ ಮಾಡಬೇಕಾಗುತ್ತೆ. 5 ಮುಷ್ಟಿ ಹಾಕಬೇಕಾಗುತ್ತೆ. ಅದು ಮಾಡ್ತೀವಿ ನೋಡಿ. ಈ ಥರ ಪತ್ರೆ ಎಲ್ಲ ಏರಿಸ್ಕೊಂಡು ಬಂದು ದೇವ್ರಿಗೆ ಏರಿಸಿದ ಮೇಲೆ ಮತ್ತು ಆರತಿ ಮಾಡಿಕೊಂಡು ಬೆಳ್ಕೊಂಡು ಕರ್ಪೂರ ಬೆಳಗ್ಗೆ ಎಲ್ಲ ಮಾಡಿಕೊಂಡು ಶಿವಮುಷ್ಟಿ ಅಂತಿರುತ್ತೆ ಅದು ಹಾಕ್ತೀವಿ ನೋಡಿ. ಈ ಥರ ಇವಾಗ ನೋಡಿ ನಂದು 108 ಬಿಲ್ವಪತ್ರೆ ಆಯಿತು ನೋಡಿ. ಇವಾಗ ಏರಿಸೋದಾಯಿತು. ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಮಂತ್ರ ಓದ್ತಾನೆ ಬಿಲ್ವಪತ್ರೆ ಏರಿಸ್ಬೇಕಾಗುತ್ತೆ ನೋಡಿ. ಈ ಥರ ಏರಿಸ್ಕೋಬೇಕು. ಮತ್ತು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ದೇವ್ರ ಮುಂದೆ ಜಪ ಮಾಡ್ತಾ ಧ್ಯಾನ ಮಾಡ್ತಾನೆ ಬಿಲ್ವಪತ್ರೆ ಏರಿಸ್ತೀವಿ ನೋಡಿ. ಈ ಥರ ನೋಡಿ ಇವಾಗ ನೋಡಿ ಎಲ್ಲ ಮುಗಿದ್ಬಿಟ್ಟಿದೆ. ಬಿಲ್ವಪತ್ರೆ ಏರಿಸೋದಾಗಿದೆ. ಇವಾಗ ಪೂಜೆ ಮಾಡ್ಕೊಳ್ಬೇಕಲ್ವ. ಇವಾಗ ಆರತಿ ಮಾಡ್ಕೊಳ್ಳೋದು ಮತ್ತು ಬೆಳ್ಕೊಳ್ಳೋದೆಲ್ಲ ಮಾಡ್ತೀವಿ ನೋಡಿ. 108 ಬಿಲ್ವಪತ್ರೆ ಹಾಕಿದ್ದೀನಿ, ಹೂವು ಹಾಕಿದ್ದೀನಿ ನೋಡಿ. ಮೇಲೆ ಬಿಳಿ ಹೂವು ಅಂದರೆ ತುಂಬ ಶ್ರೇಷ್ಠ ಅಲ್ವಾ, ಹಾಗಾಗಿ ಬಿಳಿ ಹೂವು ಮತ್ತು ಇದು ಅರಿಶಿಣ ಹೂವು ಬೇಕಂತೆ, ಶ್ರೇಷ್ಠ ಇರುತ್ತಂತೆ. ಹಾಗಾಗಿ ಅರಿಶಿಣ ಹೂವನ್ನು ತಂದಿದ್ದೀನಿ. ಹಳದಿ ಬಣ್ಣದ ಹೂವನ್ನು ಹಾಕ್ತಾರಂತೆ, ಅದನ್ನು ಹಾಕಿದ್ದೀನಿ ನೋಡಿ. ಇವಾಗ ನೋಡಿ ಶಿವಮುಷ್ಟಿ ಅಂತ ಎಳ್ಳು, ಬಿಳಿ ಎಳ್ಳು ಇದೆಲ್ಲ ಬಿಳಿ ಎಳ್ಳು ಈ ಥರ ಮುಂದೆ ನಾವೇನು ಬೆಳ್ಕೊಂಡಿರ್ತೀವಿ ಅದು ನಮಗೆಲ್ಲ ಒಳ್ಳೇದಾಗಲಿ ಅಂತ ಬೆಳ್ಕೊಂಡು ಈ ಥರ ಏನು ಮಾಡಬೇಕು, ದೇವ್ರ ಮುಂದೆ ಇಡಬೇಕು ನೋಡಿ. ಈ ಥರ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನೋಡಿ. ಮೊದಲೇ ಸೋಮವಾರ ಅಕ್ಕಿ ಇತ್ತು, ಈ ಸೋಮವಾರ ಬಿಳಿ ಎಳ್ಳಿದೆ ನೋಡಿ. ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ದೇವ್ರ ಮುಂದೆ ನಾವು ಏನು ಬೆಳ್ಕೊಳ್ತೀವಿ ಇದು ನಮ್ಗೆ ಯಾವುದು ಬೇಕೋ ಅದು ನಾವು ಸಂಕಲ್ಪ ಮಾಡಿಕೊಂಡು ಎಳ್ಳು ಹಾಕಬೇಕು. ಹಾಕ್ಕೊಂಡು ನೋಡಿ ಈ ಥರ ಆರತಿ ಮಾಡಬೇಕು ನೋಡಿ. ಆರತಿ ಮಾಡ್ತಾ ನಾವು ಕರ್ಪೂರ ಹಾಡನ್ನು ಹಾಡ್ತೀವಿ ಮತ್ತು ಆರತಿ ಮಾಡ್ತೀವಿ. ಈ ಥರ ಮಾಡ್ಕೋಬೇಕು ನೋಡಿ. ಮತ್ತು ತುಪ್ಪದ ದೀಪನೂ ಹಚ್ಚಿರ್ತೀವಿ ಮತ್ತು ಎಣ್ಣೆ ದೀಪನೂ ಎರಡೂ ಹಚ್ತೀವಿ. ಒಳ್ಳೆಣ್ಣೆ ದೀಪನೂ ಇರುತ್ತೆ ಮತ್ತು ತುಪ್ಪದ ದೀಪನೂ ಇರುತ್ತೆ ನೋಡಿ. ಆಕಳ ತುಪ್ಪದಿಂದನೇ ದೀಪ ಬೆಳಗಿಸ್ತೀವಿ, ತುಪ್ಪದಿಂದನೇ ನೋಡಿ. ಈ ಥರ ಆರತಿ ಮಾಡ್ಕೋಬೇಕು. ಆರತಿ ಮಾಡ್ಕೊಂಡು ಬೆಳ್ಕೋಬೇಕು. ಮತ್ತು ದೇವರ ನಾಮಸ್ಮರಣೆ ಮಾಡ್ತಾ ನಾವು ಆರತಿ ಮಾಡ್ತೀವಿ. ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ. ಪೂಜೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಾಡ್ತೀವಿ ನೋಡಿ. ಮತ್ತು ನಾವು ಏನು ಅನ್ಕೋತೀವಿ ಅದು ಆಗುತ್ತೆ ನೋಡಿ. ಮಹಾದೇವ ಅದು ಕೃಪೆ ಮಾಡೇ ಮಾಡ್ತಾನೆ ಅಂತ ನನಗನ್ಸಿದ ಮಟ್ಟಿಗೆ ನಿಮಗೆ ನೋಡಿ ಹೇಗಾಗುತ್ತೆ ಗೊತ್ತಿಲ್ಲ. ನನಗಂತೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಇಟ್ಕೊಂಡೇ ನಾನು ನಂಬಿಕೆ ಇಟ್ಕೊಂಡೇ ಮಾಡ್ತೀನಿ ನಾನು ನೋಡಿ. ಈ ಥರ ಆರತಿ ಮಾಡಬೇಕು. ಆರತಿ ಬೆಳ್ಕೊಂಡು ಮತ್ತು ಕರ್ಪೂರ ಹಚ್ಕೊಂಡು ಆರತಿ ಮಾಡ್ಕೋಬೇಕು ನೋಡಿ. ಈ ಥರ ನೀವು ಮಾಡಿ ನೋಡಿ. ನಾವಂತೂ ಮಾಡ್ತೀವಿ, ನಿಮ್ಮ ಕಡೆ ಮಾಡ್ತಿರಲ್ಲೋ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಮಾಡ್ತಾರೆ ಎಲ್ಲರೂ. ಚೆನ್ನಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಹೇಗೆ ಹೋಗುತ್ತೆ, ಹೇಗೆ ಕಾಲ ಕಳೆಯುತ್ತೆ ಅಂತ ಗೊತ್ತಾಗಲ್ಲ. ದೇವರ ನಾಮಸ್ಮರಣೆ ಮಾಡ್ತಾ ಹೇಗೆ ಕಾಲ ಕಳೆಯುತ್ತೆ ಗೊತ್ತೇ ಆಗಲ್ಲ ನೋಡಿ. ಇವಾಗ ಕರ್ಪೂರ ಹಾಕ್ತೀನಿ ನೋಡಿ. ಕರ್ಪೂರ ಹಚ್ಚಿ ಕರ್ಪೂರ ಬೆಳಗಿಸ್ತೀವಿ ನೋಡಿ. ಕರ್ಪೂರ ಬೆಳಗಿಸಿ ಮತ್ತು ದೇವರಿಗೆ ಮಾವಿನ ತೆಂಗಿನ ಕಾಯಿಯಿಂದ ಸಮರ್ಪಣೆ ಮಾಡ್ತೀವಿ ನೋಡಿ. ಈ ಥರ ಕರ್ಪೂರ ಹಚ್ಚಿ ಬೆಳಗ್ತಾಯಿದ್ದೀನಿ ನೋಡಿ. ಈ ಥರ ಪೂಜೆ ಮಾಡ್ತೀನಿ. ನೀವು ಮಾಡಿ. ನೀವು ಪ್ರತಿ ಸೋಮವಾರ ಶ್ರಾವಣ ಮಾಸದಲ್ಲಿ ಈ ಥರ ಮಾಡಿ ನೋಡಿ. ನಿಮ್ಮ ಕಡೆ ಮಾಡಲಿಲ್ಲ ಅಂದರೆ ಮಾಡಿ ನೋಡಿ. ಇದು ಮನೆ ಜಗುಲಿ ಇದೆ. ಜಗುಲಿ ಅಂದರೆ ದೇವರ ಮನೆ ಇದೆ. ಈ ಥರ ದೇವ್ರ ಮನೆಯಲ್ಲೂ ತುಂಬ ಎಲ್ಲ ಕಡೆ ಬೆಳಗ್ತಾಯಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ, ಮಾಡಿ ನೋಡಿ ನೀವು ನೋಡಿ. ಚೆನ್ನಾಗಿದೆ. ಇವಾಗ ಟೆಂಗು ಇದು ಮಾಡಬೇಕಲ್ವಾ, ಟೆಂಗು ಹೊಡಿತೀವಿ. ಹೊಡೆದು ಆಮೇಲೆ ಇಡ್ತೀವಿ, ದೇವ್ರ ಮುಂದೆನೇ ಇಡ್ತೀವಿ. ಇದು ನೋಡಿ ನಮ್ಮದು ದೇವ್ರ ಪೂಜೆ ಮಾಡಿದ್ದೆ ಇವತ್ತು ಸೋಮವಾರ ಅಲ್ವಾ. ಪೂಜೆ ಮಾಡಿದ್ದೀನಲ್ಲ, ಪೂಜೆ ಮಾಡಿದ್ದೆ, ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಮತ್ತು ಕಾಮೆಂಟ್ ಮಾಡಿ. ಸ್ಕಿಪ್ ಮಾಡದೆ ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೇಗೆ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಬೆಲ್ ಐಕಾನ್ ಇದೆಯಲ್ಲ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇದು ನನ್ನ ದೇವರ ಮನೆ ಇದೆ, ಹೇಗಿದೆ ಮತ್ತು ನಾವು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದು ತೋರಿಸಿದೆ ನೋಡಿ. ನೋಡಿಕೊಂಡು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.